ಸಹಜವಾಗಿ ಯಾರಾದರೂ ನಮ್ಮನ್ನು ಬಿಟ್ಟು ಹೋದಾಗ ಅಥವಾ ತೀರಿಕೊಂಡಾಗ ಆತ ಎಂಥವನೇ ಆಗಿರಲಿ, ಒಳ್ಳೆಯವನೋ ಕೆಟ್ಟವನೋ ಅಂತ ತಿಳಿಯುವಂಥ ಪ್ರಶ್ನೆಗೆ ಹೋಗದೆ ನಾವು ಹೇಳುವಂಥ ಮಾತು ತುಂಬಲಾರದ ನಷ್ಟ ಅಂತ ಒಂದು ಡಯಲಾಗ್ ಇದೆ ನಮ್ಮ ನಡುವೆ. ಸಹಜವಾಗಿ ಎಲ್ಲರಿಗೂ ಹೇಳ್ಕೊಳ್ತೀವಿ. ಆದರೆ ಈ ಕ್ಷಣದಲ್ಲಿ ನಮಗೆ, ಈ ಬಹುಜನ ಸಮಾಜಕ್ಕೆ, ದಲಿತ ಜನಾಂಗಕ್ಕೆ ವಿ ಟಿ ರಾಜಶೇಖರ್ ತೀರಿಕೊಂಡಿರುವುದು ನಿಜವಾದ ಅರ್ಥದಲ್ಲಿ ತುಂಬಲಾರದ ನಷ್ಟ. ಇಡೀ ದೇಶದಲ್ಲಿ ಇನ್ನೊಬ್ಬ ಬಹುಶಃ ಅಂಥವ ಹುಟ್ಟಿದ್ರೆ ನಮಗೆಲ್ಲರಿಗೂ ಸಂತೋಷ. ಆದರೆ ವಿ ಟಿ ರಾಜಶೇಖರ್ ಬಿಟ್ಟು ಹೋದ ಜಾಗನ ಪಕ್ಕಕ್ಕೆ ಯಾರಿಗೂ ತುಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆ. ಉತ್ಪ್ರೇಕ್ಷೆ ಅಂತ ಅನಿಸಿದರೆ ದಯವಿಟ್ಟು ನನ್ನ ಕ್ಷಮಿಸಿ. ನನಗೆ ಈ ಕ್ಷಣಕ್ಕೆ ಏನು ಅನ್ನಿಸ್ತಾ ಇದೆ ಅಂತ ಹೇಳಿದರೆ, ಒಬ್ಬ ವಿ ಟಿ ರಾಜಶೇಖರ್ ಇಲ್ಲದೇ ಇರ್ತಿದ್ರೆ ಅಥವಾ ಒಬ್ಬ ವಿ ಟಿ ರಾಜಶೇಖರ್ ಆತ್ರಾಡಿ ಅಮೃತಾ ಶೆಟ್ಟಿಗೆ ಪರಿಚಯ ಆಗದೇ ಇರ್ತಿದ್ರೆ ನನ್ನ ಕಳ್ಳುಬಳಿಗಳಾಗಿ ನೀವು ನನಗೆ ಕಾಣಿಸ್ತಾ ಇರಲಿಲ್ಲ. ನಾನು ನಿಮ್ಮ ಎದುರುಗಡೆ ನಿಂತುಕೊಳ್ಳುವಂಥ ಯಾವ ಪರಿಸ್ಥಿತಿಯು ನನಗೆ ಬರ್ತಾ ಇರಲಿಲ್ಲ ಒಬ್ಬ ವಿ ಟಿ ರಾಜಶೇಖರ್ನಿಂದ. ಆ ವಿ ಟಿ ರಾಜಶೇಖರ್ ನನಗೆ ಹೇಗೆ ಸಿಕ್ಕಿದ್ರು ಅಂತ ಹೇಳಿದ್ರೆ, ಮತ್ತೊಬ್ಬ ಡಿ ಕೈಯ ಇರದೇ ಇರ್ತಿದ್ರೆ ನನಗೆ ವಿ ಟಿ ರಾಜಶೇಖರ್ ಸಿಗ್ತಾ ಇರಲಿಲ್ಲ. 1991 ಮಂಗಳೂರಲ್ಲಿ ಒಂದು ಸೆಮಿನಾರ್ ಮಾಡ್ತಾರೆ ಡಿ ಕೈಯ. ಆಗ ಡಿ ಕೈನ ಪರಿಚಯ ನನಗಿಲ್ಲ. ನನ್ನ ಗುರುಗಳಾಗಿದ್ದಂಥ ಡಾಕ್ಟರ್ ಚಂದ್ರಕಲಾನಂದ ಅವರಂತ ಗಣಪತಿ ಜೂನಿಯರ್ ಕಾಲೇಜಿನ ಪ್ರಿನ್ಸಿಪಲ್ ನನ್ನನ್ನು ಆ ಕಾರ್ಯಕ್ರಮಕ್ಕೆ ಕರೆದಿದ್ರು. ನಾನು ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ 1991ನಲ್ಲಿ. ಆ ಕಾರ್ಯಕ್ರಮ ಯಾವುದು ಅಂತ ಹೇಳಿದ್ರೆ, ಯಕ್ಷಗಾನಕ್ಕೆ ಮತ್ತು ನಮ್ಮ ತುಳುನಾಡಿನ ಭೂತಕೋಲಕ್ಕೆ ಇರುವಂಥ ಸಂಬಂಧಗಳು ಹೇಗೆ ಅಂತ, ಯಕ್ಷಗಾನಕ್ಕೆ ಮೂಲ ಯಾವುದು ಅಂತ ಹೇಳ್ತೀವಿ, ಯಕ್ಷಗಾನ ಎಲ್ಲಿಂದ ಹುಟ್ಟಿತ್ತು, ಎಲ್ಲಿಂದ ಮೂಲ ಅಂತ. ಆ ಕಾರ್ಯಕ್ರಮಕ್ಕೆ ಮಧ್ಯಾಹ್ನದ ಸೆಷನ್ಗೆ ಗೆಸ್ಟಾರ್ಗಳಾಗಿ ಬಂದವರು ಅಣ್ಣ ಮಹೇಶ್ ಅಣ್ಣ, ಇನ್ನೊಬ್ಬರಿದ್ದರು ರವಿರಾಂಚನ್ ಮತ್ತು ವಿ ಟಿ ರಾಜಶೇಖರ್. ಮಧ್ಯಾಹ್ನದ ಕಾರ್ಯಕ್ರಮಕ್ಕೆ ಡಿ ಕೈಯ ಬಂದುಬಿಟ್ಟು ನನ್ನ ಪರಿಚಯ ಎಲ್ಲ ಬಂದು ಹೇಳ್ತಾರೆ, ಮಧ್ಯಾಹ್ನದ ಕಾರ್ಯಕ್ರಮ ನೀವು ಕಾಂಪರಿಂಗ್ ಮಾಡಿ ಅಂತ ಹೇಳ್ಕೊಂಡು. ನನಗೆ ಆ್ಯಕ್ಚುಲಿ ಆ ವ್ಯಕ್ತಿನ ನೋಡಿದ್ರೆ ಆಗ್ತಿರ್ಲಿಲ್ಲ ಡಿ ಕೈಯನ. ಹಾಗಾಗಿ ನಾನು ನನಗಾಗಲ್ಲ ಅಂತಂತೆ, ನನಗಾಗಲ್ಲ ಅಂತ. ನಾನು ಕಾರ್ಯಕ್ರಮ ಕಾಂಪರಿಂಗ್ ಮಾಡಲ್ಲ ನಾನು ಅಂತೇಳಿ, ಹೂ ಆರ್ ಯು, ನಾನು ಮಾಡಲ್ಲ ಅಂತಂದೆ. ನನಗೆ ಆಗೋದಿಲ್ಲ ಮೇಡಮ್, ನಾನು ಮಾಡಲ್ಲ ಅಂತ. ಹಾಗೆ ಚಂದ್ರ, ನಿನಗೇನಾಗಿದೆ ಇವತ್ತು, ಹೋಗು ಕಾಂಪರಿಂಗ್ ಮಾಡು ಅಂತ. ಎಂತ ಮೇಡಮ್, ನನಗೆ ಎಂಥದ್ದು ಗೊತ್ತಿಲ್ಲ ಕಾರ್ಯಕ್ರಮದ ಬಗ್ಗೆ, ನಾನೆಂತ ಕಾಂಪರಿಂಗ್ ಮಾಡೋದು ಅಂತ. ಹೋಗು ನೀನು ಅಂತ ಹೇಳಿದ್ರು ಅಂತೇಳಿ ನಾನು ಹೋದೆ. ಆಯಿತು, ಕಾರ್ಯಕ್ರಮನ ಭಾಳ ಚಂದ ಮಾಡಿ ನಿರ್ವಹಣೆ ಮಾಡಿ ಕೆಳಗೆ ಬಂದಾಗ ಬಿಳಿ ಕುರ್ತಾ, ಬಿಳಿ ಪ್ಯಾಂಟ್ ಹಾಕಿದಂಥ ವಿ ಟಿ ರಾಜಶೇಖರ್ ನನ್ನ ಪ್ಲೀಸ್ ಅಂತ ಹೇಳ್ತಾರೆ. ಅವ್ರ ಹತ್ರ ಹೋಗ್ತೀನಿ, ಕೈಯಲ್ಲಿ ಕರೆಯೋದವರು. ಪ್ಲೀಸ್ ಅಂತಾರೆ. ಹೋಗ್ತೀನಿ. ಯು ಆರ್ ಫ್ರಮ್ ಮಾತಾಡಿ? ಎಸ್, ಐ ಆಮ್ ಫ್ರಮ್ ಒಂತಿಬೆಟ್ಟು ಅಂತಂದ್ರಿ. ಇಟ್ಸ್ ವೆರಿ ನಿಯರ್ ಟು ಮೈ ಪ್ಲೇಸ್. ಆತಡಿಗೆ 3 ಕಿಲೋಮೀಟರ್ ದೂರದಲ್ಲಿ ಒಂತಿಬೆಟ್ಟು. ಐ ಆಮ್ ಫ್ರಮ್ ಒಂತಿಬೆಟ್ಟು ಅಂತೇಳಿ. ಸೊ ವಾಟ್ ಅಂತ ಹೇಳಿದೆ ನಾನು. ನನಗೇನು ಅಂತ, ನನಗೆ ಈ ಮನುಷ್ಯ ಯಾರು ಅಂತ ಗೊತ್ತೇ ಇಲ್ಲ ಹೇಳ್ದೆ. ಅದು ಹೇಳಿದೆ, ಮತ್ತೆ ನೀನು ಗುಡ್ ಒರೇಟರ್ ಅಂತ ಹೇಳಿದರು. ಮತ್ತೆ ಹೇಳಿದ್ರು, ನೀನು ಇಷ್ಟು ಮಾತಾಡ್ದನ್ನು ನೋಡಿಬಿಟ್ಟು ಐ ಥಿಂಕ್ ಯು ಆರ್ ಬಿಲಾಂಗಿಂಗ್ ಟು ಮೈ ಫ್ಯಾಮಿಲಿ ಅಂತ ಹೇಳಿದರು. ಆವಾಗ ನನಗೆ ಎಲ್ಲಿಲ್ಲದ ಸಿಟ್ಟು ಬಂತು. ನಾನು ಹೇಳಿಬಿಟ್ಟೆ, ನಿಮ್ಮ ಫ್ಯಾಮಿಲಿಯವರಿಗೆ ಮಾತ್ರ ವೊಕ್ಯಾಬಿಲಿಟಿ ಇರೋದು, ಬಾಂಡ್ ಇದೆಯಾ ಎಲ್ಲ ಅದು ಅಂತ ನಾನು ವಿ ಟಿ ರಾಜಶೇಖರ್ ಮೊದಲು ಕೇಳಿದ ಪ್ರಶ್ನೆ. ನನಗೆ ಆ ವ್ಯಕ್ತಿ ಯಾರು, ಏನು, ಎಂಥದ್ದು ಗೊತ್ತಿಲ್ಲ. ನನ್ನ ಹತ್ರ ಬಹಳ ಅಹಮಿಕೆ ಇತ್ತು ಆವಾಗ, ಬಹಳ ಬಂಟರು ಅಂತೇಳಿ ಈಗೋ ಇತ್ತು ನನ್ನ ಹತ್ರ. ಒಂಥರ ನಾನು ಇದ್ದೆ. ನಾನು ಅವರಿಗೆ ಆ ಪ್ರಶ್ನೆನೇ ಕೇಳಿಬಿಟ್ಟು ಇವತ್ತಿಗೂ ನನಗೆ ಕೊರಗಿದೆ, ನಾನು ಎಂಥ ಮಾತನ್ನು ಅವರಿಗೆ ಆಡಿದೆ ಅಂತ. ಇವತ್ತು ಆತಡೆ ಅಮೃತ ಶೆಟ್ಟಿಯಾಗಿ ನಾನು ಇಲ್ಲಿ ನಿಂತಿದ್ದೀನಿ ಅಂತ ಹೇಳಿದ್ರೆ, ನನ್ನ ಬದುಕಲ್ಲಿ 3 ಜನ ಪುರುಷರು. ಒಂದು ನನ್ನಪ್ಪ ಸಂಜೀವ ಶೆಟ್ಟಿ, 2ನೇದು ವಿ ಟಿ ರಾಜಶೇಖರ್, 3ನೇದು ನನ್ನ ಗಂಡ ಡಿ ಕೈಯ. ಈ 3 ಗಂಡಸರು ಅಲ್ಲ ಅಂತ ಹೇಳಿದ್ರೆ ನಾನಿಲ್ಲ. ಅಂಥ ವ್ಯಕ್ತಿಗೆ ನಾನು ಇಂಥ ಮಾತನ್ನು ಆಡಿದ್ದೇನೆ ಅಂತ ಹೇಳ್ಕೊಂಡು ನನಗೆ ಆಯಿತು. ಅಂದಿನಿಂದ 91ರಿಂದ 2 ವರ್ಷ ಕಾಡ್ತಾರೆ ಡಿ ಕೈ, ಐ ಮೀನ್ ವಿ ಟಿ ರಾಜಶೇಖರ್ ಕಾಡ್ತಾರೆ ನೀನು ನನ್ನ ಜೊತೆ ಬಾ ಅಂತ. ನಮ್ಮಪ್ಪ ಹಳ್ಳಿಯವರು, ನಾನು ಹಳ್ಳಿಯವಳು, ಉತ್ತಲಂಗ ಬ್ಲೌಸ್ ಹಾಕೋವಳು, ನನಗೆ ಚೂಡಿದಾರ ಗೊತ್ತಿಲ್ಲ, ಹೆಂಗಂಗೋ ಇದ್ದವಳು ನಾನು. ಆದರೆ ಆಗಲೇ ನನಗೊಂದು ಹೆಸರಿತ್ತು, ತುಳುವಲ್ಲಿ ಒಳ್ಳೆಯದಾಗಿ ಬರೆಯುವಂಥ ಒಬ್ಬಳು ಕವಿ ಅಂತ, ತುಳು ಕವಿ ಅಂತ. ನನ್ನ ಊರಲ್ಲಿ ನನಗೊಂದು ಹೆಸರಿತ್ತು. ಸೊ ಇವ್ರು ನನ್ನ ಬೆನ್ನು ಬಿಡದೆ ನನ್ನನ್ನು ಕರೆಸ್ಕೊತಾರೆ. ನಾನು ಬರ್ತೀನಿ, ವಿ ಟಿ ರಾಜಶೇಖರ್ ಜೊತೆ ಬರ್ತೀನಿ. ಅಂದಿನಿಂದ 91ರಿಂದ ಮೊನ್ನೆ ಅವರು ತೀರಿ ಹೋಗೋ ತನಕ ನನಗೂ ಅವರಿಗಿದ್ದಂಥ ಸಂಬಂಧ ತಂದೆ ಮಗಳದ್ದೇ. ನನಗಿಬ್ಬರು ತಂದೆಯರು. ನಮ್ಮ ಊರಲ್ಲಿ ನಾವೆಲ್ಲ ಹೇಳ್ಕೊತೀವಿ ಒಂದು ಮಾತನ್ನು, ಯಾರನ್ನು ಹೆಣ್ಣು ಮಗಳನ್ನು ತಾಯಿ ಅಂತ ಕರಿಬೋದು, ಆದರೆ ತಂದೆಯನ್ನು ಒಬ್ಬನನ್ನೇ ಮಾತ್ರ ತಂದೆ ಅಂತ ಕರೆಯೋದು. ನಾನು ಯಾವತ್ತೂ ಅವರನ್ನು ದೊಡ್ಡಪ್ಪ ಅಂತ ಕರೀಲಿಲ್ಲ. ಆದರೆ ನನಗೆ ನನ್ನ ತಂದೆಯಷ್ಟೇ ಬದುಕನ್ನು ಕೊಟ್ಟಂಥವ್ರು ವಿ ಟಿ ರಾಜಶೇಖರ್. ನಿಜ ಹೇಳ್ಬೇಕಂದ್ರೆ, ನಾನು ವಿ ಟಿ ಆರನ್ನು ಭೇಟಿ ಮಾಡಿದ್ದು ಒಂದೇ ಒಂದು ಸಲ ಭೇಟಿ ಮಾಡಿದ್ದೇನೆ. ಅದು ಬೆಂಗಳೂರಲ್ಲಿ ಯಾವುದೋ ಒಂದು, ನಾನು ಮಂಗಳೂರಲ್ಲಿ ಇದ್ದಾಗಲೇ ಬೆಂಗಳೂರಿಗೆ ಯಾವುದೋ ಕಾರ್ಯಕ್ರಮಕ್ಕೆ ಬಹುಶಃ ಬಂದಿದ್ದಾಗ
ಪ್ರಾರಂಭದಲ್ಲಿ ಸ್ವಲ್ಪ ಪ್ರೀತಿಯಿಂದಲೇ ಮಾತಾಡಿದರು. ನಾನು ದಕ್ಷಿಣ ಕನ್ನಡದವ, ಬಿಲ್ಲವ ಸಮುದಾಯಕ್ಕೆ ಸೇರಿದವ. ಆಮೇಲೆ ಮುಂಗಾರು ಪತ್ರಿಕೆಯಲ್ಲಿದ್ದೇನೆ, ಒಡ್ಡರ್ಸೆ ರಘುರಾಮ್ ಶೆಟ್ಟರ್ ಅಂತ ಹೇಳಿದ ಕೂಡಲೇ ಕೆಂಡಾಮಂಡಲ ಆಗ್ಬಿಟ್ರು. ಕೆಟ್ಟದಾಗಿ ಬೈದರು ಅವರಿಗೆ. ನನಗೆ ಆಮೇಲೆ ಅವ್ರ ಹತ್ರ ನನಗೆ ಮಾತುಕತೆಯನ್ನು ಮುಂದುವರಿಸಲಿಕ್ಕಾಗಲಿಲ್ಲ. ಆಮೇಲೆ ಅವರ ಹತ್ರ ಹೋಗೋ ಧೈರ್ಯನೂ ಮಾಡಲಿಕ್ಕಾಗಿಲ್ಲ. ನಾನು ದಕ್ಷಿಣ ಕನ್ನಡದಲ್ಲಿ ಹುಟ್ಟಿದವನಲ್ಲ, ಅಲ್ಲಿ ಬೆಳೆದವನು. ನನಗೆ ವಿ ಟಿ ರಾಜಶೇಖರ್, ಒಡ್ಡರ್ಸೆ ರಘುರಾಮ್ ಶೆಟ್ಟಿ ಮತ್ತು ಕಲ್ಲೆ ಶಿವೋತ್ತಮರಾವ್, ಇವರು ಯಾರಾದರೂ ಒಬ್ಬರ ಹೆಸರು ಹೇಳಿದ್ರಾಗ ಮೂವರ ಚಿತ್ರ ನನ್ನ ಕಣ್ಣ ಮುಂದೆ ಬರುತ್ತೆ. ಭಾಳ ಹೆಚ್ಚು ಕಡಿಮೆ ಒಂದೇ ವಯಸ್ಸಿನವರು. ಬಹುಶಃ ಒಡ್ಡರ್ಸೆಯವರು ವಿ ಟಿ ಆರ್ಗಿಂತ ಒಂದು 4-5 ವರ್ಷ ದೊಡ್ಡವರು ಇರಬೇಕು. ಕಲ್ಲೆ ಶಿವೋತ್ತಮರಾವ್ ಹೆಚ್ಚು ಕಡಿಮೆ ಒಂದೇ ವಯಸ್ಸಿನಿರಬೇಕು. ಅವರು 90 ದಾಟಿದ್ದಾರೆ. ಭಾಳ ಸ್ವಾರಸ್ಯದ ಹೇಳ್ಬೇಕಾದ, ವಿಷಾದಕರ ಅಂತ ಹೇಳ್ಬೇಕಾದ್ರು ಗೊತ್ತಿಲ್ಲ. ಇವು ಮೂವರಿಗೂ ಒಬ್ಬರನ್ನು ಕಂಡ್ರೆ ಒಬ್ರಿಗೆ ಆಗ್ತಾರೆ. ನಾನು ಕಲ್ಲೆ ಶಿವೋತ್ತಮರಾಯರು ನನಗೆ ಭಾಳ ಆತ್ಮೀಯರಾಗಿದ್ದರು. ಈಗ ಗೋಪಿನಾಥ್ ಅವರು ಹೇಳಿದರು, ದಲಿತ್ ವಾಯ್ಸ್ ಪತ್ರಿಕೆಯನ್ನು ಮುಂದುವರಿಸಲಿಕ್ಕೆ ಇವರು ಒಪ್ಪಲಿದ್ದ ಕಾರಣಕ್ಕೆ ಇವರು ಸಿಟ್ಟು ಮಾಡ್ಕೊಂಡಿದ್ರು ಅಂತ. ನಾನು ಪ್ರಜಾವಾಣಿಗೆ ಸೇರಿದ ನಂತರ ನನಗೆ ಮೆಜೆಸ್ಟಿಕಲ್ಲಿ ಯಾವುದೋ ಒಂದು ಹೋಟೆಲಲ್ಲಿ ಬಿರಿಯಾನಿ ಕೊಡಿಸಿದರು ಕಲ್ಲೆ ಶಿವೋತ್ತಮರಾಯರು. ಆಮೇಲೆ ಹೊರಗಡೆ ಬಂದು ನೀನು ಜನಪ್ರಗತಿಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳಿದ್ರು. ನಾನು ಹೇಳಿದೆ, ನಾನು ಕ್ರಾಂತಿ ಎಲ್ಲ ಮಾಡಿ ಮುಂಗಾರಲ್ಲಿ ಮುಗಿಸಿ ಸೆಟ್ಲಾಗುವ ಅಂತ ಇಲ್ಲಿ ಬಂದಿದ್ದೇನೆ ಸರ್ ಪ್ರಜಾವಾಣಿ ಸೇರಲಿಕ್ಕೆ, ನೀವು ಮತ್ತೆ ನನ್ನಲ್ಲಿ ಕಳಿಸ್ತಿರಲ್ಲ ಅಂತ ಹೇಳೋದು. ನಿಮಗೆ ಧೈರ್ಯ ಇಲ್ಲ, ಹೀಗೆ ಎಲ್ಲ ಆ ಫುಟ್ಬಾತಲ್ಲೇ ಬಾಯಿಗೆ ಬಂದಾಗ ಬೈದು ನನ್ನನ್ನು ಕಳಿಸ್ಕೊಟ್ರು. ಒಡ್ಡರ್ಸೆ ರಘುರಾಮ್ ಶೆಟ್ಟರು ಕೂಡ ಇನ್ನೂ ಮುಂಗಾರು ಮುಳುಗ್ತಾ ಇದೆ ಅಂತ ಗೊತ್ತಾದಾಗ, ಅಂದರೆ ಅವರ ಮ್ಯಾನೇಜಿಂಗ್ ಡೈರೆಕ್ಟರಿಂದ ಹೋಗಿ ಬರೀ ಸಂಪಾದಕರಾಗಿ ಉಳಿದರು. ಅವರೇ ಆಫೀಸಿಗೆ ಬರ್ತಾ ಇರಲಿಲ್ಲ. ಆಗ ನಾನು ಪ್ರಜಾವಾಣಿ ಸೇರ್ತೇನೆ ಅಂತ ಹೇಳುವಾಗ ಆಗಲೂ ಒಂದು 2-3 ದಿನ ನೀವು ಲೆಟ್ರೇ ಕೊಡಲಿಲ್ಲ, ತಪ್ಪಿಸ್ಕೊಂಡು ನಿಮಗೆ ಕೊಟ್ಟುಬಿಡ್ತೇನೆ ಮುಂಗಾರು ನಡೆಸ್ಕೊಂಡು ಹೋಗಿ ಅಂತ. ಸೊ ಈ ಮೂವರನ್ನು ನಾನು ಇಬ್ಬರನ್ನು ಭಾಳ ಹತ್ತಿರದಿಂದ ನೋಡಿದ್ದೇನೆ. ವಿ ಟಿ ಆರನ್ನು ಒಂದು ಭೇಟಿ ಮತ್ತು ಅವ್ರ ಬಗ್ಗೆ ಭಾಳ ಕೇಳಿದ್ದೇನೆ. ಇವತ್ತಿನ ದಕ್ಷಿಣ ಕನ್ನಡ ಮತ್ತು ಇವತ್ತಿನ ರಾಜ್ಯದ ಮಾಧ್ಯಮ ಕ್ಷೇತ್ರ, ಇದನ್ನೆಲ್ಲ ನೋಡಿದಾಗ ಮತ್ತೆ ಈ ಮೂವರು ನೆನಪಾಗ್ತಾರೆ ನಮಗೆ. ಮತ್ತು ಈಗ ಎಲ್ಲರೂ ನನಗೆ ಮಾತಾಡಿದವರೆಲ್ಲರೂ ಒಂದು ನಿರಾಸೆಯ ಚಿತ್ರವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಬಹುಶಃ ನನಗೂ 60 ಆಗಿದೆ. ನಾವೆಲ್ಲ ಸ್ವಲ್ಪ ವಯಸ್ಸಾದಾಗೆ ಸ್ವಲ್ಪ ಸಿನಿಕರಾಗಿ ಮಾತಾಡ್ತೇವೆ. ಒಂಥರ ಇಲ್ಲಿ ಸೇರಿದವರು ಭಾಳ ಯುವಜನರು ಇದ್ದಾರೆ. ನಾನು ಇನ್ಸ್ಪೈರ್ ಮಾಡಲಿಕ್ಕೆ ನಾವು ಸುಳ್ಳು ಹೇಳ್ಬೇಕಂತಲ್ಲ, ಪರಿಸ್ಥಿತಿ ಹಾಗಿದೆ. ವಿ ಟಿ ರಾಜಶೇಖರ್ ಅವರನ್ನೇ ತಗೊಂಡ್ರೆ, ಅವರಿಗೆ ಗೋಪಿನಾಥ್ ಅವರು ಹೇಳಿರೋದನ್ನು ಮತ್ತು ಅಮೃತ ಅವರು ಹೇಳಿದರು, ಅವರಿಗೆ ರಾಜ್ಯದಲ್ಲಿ ಭಾಳ ಸಂಪರ್ಕಗಳೇ ಇರಲಿಲ್ಲ. ಒಂದು ಎರಡನೇದಾಗಿ ನೀವು ಬರೀ ಐಡಲಾಗ್ ಆಗಿ ಉಳಿದು, ನೀವು ಚಳವಳಿಯನ್ನು ಕಟ್ಟುವವರಾಗಿದ್ದರೆ ನೀವು ಜನರ ಜೊತೆ ಇರಬೇಕು. ಬಹುಶಃ ಇವರೆಲ್ಲರಲ್ಲಿ ಕಲಿತ ಒಂದು ಪಾಠ ಏನಂದರೆ, ನೀವು ಏನೇ ಐಡಲಾಗ್ ಆಗಿ ಏನೇ ಬೋಧಿಸ್ಕೊಂಡು ಹೋಗಿ, ನೀವು ಸಾಮಾನ್ಯ ಜನರ ಜೊತೆ ಒಂದು ಒಡನಾಟವನ್ನು ಇಟ್ಕೊಳ್ಳದೇ ಇದ್ದರೆ, ನೀವು ಯಾರಿಗೆ ಕೆಲಸ ಮಾಡ್ತಾ ಇದ್ದೀರಿ ಅವರ ಜೊತೆ ನಿಮ್ಮ ಹೃದಯದ ಒಳಗಡೆ ಅವರ ಬಗ್ಗೆ ಕಾಳಜಿ ಇರ್ಬೋದು. ಆದರೆ ಭಾಳ ಜನರಿಗೆ ನೀವು ಹತ್ತಿರದಿಂದ ಹೋಗಿ ನೋಡಿದಾಗ ವಿ ಟಿ ಆರ್ ಏನಂತ ನಮಗೆಲ್ಲ ಗೊತ್ತಾಗುತ್ತೆ. ಇಲ್ಲದ್ರೆ ಅದು ಒಡ್ಡರ್ಸೆ ಅವರಲ್ಲೂ ಇತ್ತು, ಕಲ್ಲೆಯವರಲ್ಲೂ ಇತ್ತು, ಬಹುಶಃ ಎಲ್ಲರಲ್ಲೂ ಅಂಥವರಲ್ಲಿದೆ. ದೂರದಲ್ಲಿ ನಿಂತು ನೋಡಿದಾಗ ಆ ಮನುಷ್ಯನ ಹತ್ತಿರನೇ ಹೋಗಬಾರದು ಅಂತ ಅನಿಸುತ್ತೆ. ಆದರೆ ಎಲ್ರಿಗೂ ಹತ್ತಿರ ಹೋಗಿ ನೋಡಲಿಕ್ಕೆ ಆಗೋದಿಲ್ಲ. ಎಲ್ಲರೂ ದೂರದಲ್ಲಿ ನಿಂತೇ ಒಂದು ಚಿತ್ರವನ್ನು ಕಟ್ಕೊಳ್ತಾರೆ. ಬಹುಶಃ ಈ ವಿಷಯದಲ್ಲಿ ವಿ ಟಿ ಆರ್ ಕೂಡ ಸೋತರು ಅಂತ ನನಗೆ ಅನಿಸುತ್ತೆ.
ಬಹುಶಃ 2015ಕ್ಕೆ ಕಾಣಬೇಕು, ಕರ್ನಾಟಕ ಸರ್ಕಾರ ಅಂಬೇಡ್ಕರ್ ಅವರ ಬರಹ ಭಾಷಣಗಳ ಸಂಪುಟವನ್ನು ತರಲಿಕ್ಕೆ ಶುರು ಮಾಡಿತು. ಅದರ ನಂತರದ ಈ ವರ್ಷಗಳಲ್ಲಿ ಬಹುಶಃ ಅಂಬೇಡ್ಕರ್ ಅವರ ಚಿಂತನೆ ಬಗ್ಗೆ, ಅವರ ಬರಹ ಮತ್ತು ಭಾಷಣಗಳ ಮೇಲಿನ ಪುಸ್ತಕಗಳು, ಸಂಪುಟ ಮಾತ್ರ ಅಲ್ಲ, ಬೇರೆ ಎಲ್ಲ ಪುಸ್ತಕಗಳು, ಬಹಳಷ್ಟು ಪುಸ್ತಕಗಳು ಬಂದಿದೆ. ಅದರ ಬಗ್ಗೆ ಸೆಮಿನಾರ್ಗಳಾಗುತ್ತೆ, ಕನ್ನಡದಲ್ಲಿ ನಾನು ಹೇಳ್ತಾ ಇರೋದು. ಆದರೆ ಅಲ್ಲಿಯವರೆಗೆ ಅಂಬೇಡ್ಕರ್ ಅವರ ಬದುಕು, ಅವರ ಬರವಣಿಗೆ ಬಗ್ಗೆ ಹೆಚ್ಚಿನ ಚರ್ಚೆ ಭಾಳ ಕೆಳಮಟ್ಟದಲ್ಲಿ, ಅಂದರೆ ತಳಮಟ್ಟದಲ್ಲಿ ಆಗಿಲ್ಲ ಎನ್ನುವುದು ಕೂಡ ಸತ್ಯ. ಅಂಥ ಸಂದರ್ಭದಲ್ಲಿ VTR ದಲಿತ್ ವಾಯ್ಸ್ ಪತ್ರಿಕೆಯಲ್ಲಿ ಇದನ್ನೆಲ್ಲ ಬರೆದಿದ್ದಾರೆ. ಇವತ್ತು ನೀವು ದಲಿತ್ ವಾಯ್ಸ್ ಪತ್ರಿಕೆ, ನನ್ನ ಹತ್ರ ಒಂದು 25-30 ಸಂಚಿಕೆ ಇದೆ, ಕೆಲವು ಊರಲ್ಲಿದೆ, ನನಗೆ ಅದನ್ನು ಪೂರ್ತಿ ನೋಡಲಿಕ್ಕಾಗಲಿಲ್ಲ. ಅದರಲ್ಲಿ ಆಗಲೇ ಗೋಪಿನಾಥ್ ಅವರು ಹೇಳಿದರು, ಮೋಹನ್ ಕುಮಾರ್ ಅವರು ಹೇಳಿದರು, ಅಂಬೇಡ್ಕರ್ ಅವರು ಬರೆದಿದ್ದನ್ನು ನೀವು ಓದಿದರೆ ಅದನ್ನೇ ಅವರು ಸರಳವಾಗಿ ಅದನ್ನು ಆ ಕಾಲಕ್ಕೆ ತಕ್ಕಾಗಿ, ಆ ವಿದ್ಯಮಾನಗಳಿಗೆ ತಕ್ಕಾಗೆ ಅದನ್ನು ಒಂದು ವಿಶ್ಲೇಷಣೆ ಮಾಡಿ ಅವರದೇ ಭಾಷೆಯಲ್ಲಿ ಕೊಡ್ತಾ ಇತ್ತು.